ಮಾದ್ದೂರು ತಾಲೂಕು ಮುಟ್ಟನಹಳ್ಳಿ ಬಳಿ ಇರುವ ಸೂಳಿಕೆರೆ ಹೆಸರನ್ನು ಬದಲಾವಣೆ ಮಾಡಲು ಹೊರಟಿರುವ ಶಾಸಕ ಕೆಎಂ ಉದಯವರ ನಿಲುವನ್ನು ಖಂಡಿಸುತ್ತೇನೆಂದು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಕಿಡಿಕಾರಿದರು. ಭಾರತೀನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸೂಳಿಕೆರೆಗೆ ಬಹುದೊಡ್ಡ ಇತಿಹಾಸ ಪರಂಪರೆ ಇದೆ. ಪುರಾತತ್ವ ಇಲಾಖೆ ಕಡತಗಳಲ್ಲೂ ಲಭ್ಯವಿದೆ. ಆಕೆಯ ಜೀವಿತ ಕಾಲದಲ್ಲಿ ಇದ್ದ ಸಾಮಾಜಿಕ ಪದ್ಧತಿ ಆಚರಣೆಗಳನ್ನು ತಿಳಿದುಕೊಂಡರೆ ಆಕೆ ಸ್ತ್ರೀ ವಿರೋಧಿ ಅಥವಾ ಅಪಮೌಲ್ಯ ಆಚರಣೆಯಲ್ಲಿ ತೊಡಗಿರಲಿಲ್ಲ. ಬದಲಾಗಿ ಅಂದು ಭಾರತೀಯ ಸಮಾಜದಲ್ಲಿದ್ದ ದೇವದಾಸಿ, ಬೆತ್ತಲೆ ಸೇವೆ, ನಾಯಕ ಸಾನಿ, ಗೆಜ್ಜೆ ಪೂಜೆ ಮುಂತಾದ ಆಚರಣೆಗಳು ಸಾಮಾಜಿಕ ಮನ್ನಣೆ ಪಡೆದುಕೊಂಡಿದ್ದವು. ಅಂತಹ ಆಚರಣೆಯಲ್ಲಿ ತೊಡಗಿದ್ದರೂ ಸಹ ಈಕೆ ಸಂಪಾದಿಸಿದ ಸಂಪನ್ಮೂಲವನ್ನು ಮೋಜು ಮಸ್ತಿ, ಮಜಾ ಹಾಗೂ ಸ್ವಾರ್ಥಕ್ಕೆ ಬಳಸದೆ ಜನಪರ ಹಾಗೂ ಲೋಕೋತ್ತರ ಸಮಾಜಮುಖಿ ಸೇವಾ ತತ್ವರತೆಗೆ ಬಳಸುವ ಮೂಲಕ ಪ್ರಾಂತ ಸ್ಮರಣೀಯಲಾಗಿದ್ದಾಳೆಂದರು. ಇನ್ನು ಇಂದಿನ ಸಮಾಜದಲ್ಲಿ ಶ್ರೀಮಂತ ಮತ್ತು ಗಣ್ಯ ವ್ಯಕ್ತಿಗಳೆಂದು ಅನೇಕ ವ್ಯಕ್ತಿಗಳು ಮುಕ್ತ ಸ್ತ್ರೀಯರನ್ನು ಶೋಷಣೆ ಮಾಡಿ ಸೂಳೆಗಾರಿಕೆಗೆ ತಳ್ಳಿ ಹಣ ಗಳಿಸುವ ದಂಧೆಕೋರರನ್ನು ನೋಡುತ್ತಿದ್ದೇವೆ. ಇಂಥವರ ಮಧ್ಯದಲ್ಲಿ ಅನ್ನ ಬೆಳೆಯುವ ಭೂಮಿಗೆ ನೀರುಣಿಸೋ ಬಂಗಾರದ ಬೆಳೆ ಬೆಳೆಯಲು ಆಸರೆಯಾಗುವ ಜಲಸಾಗರ ನಿರ್ಮಾಣ ಮಾಡಿ ತಂಪೊತ್ತಿನಲ್ಲಿ ನೆನೆಯುವಂತಹ ಮಹಾತಾಯಿಯ ಮಹತ್ವ ಕಾರ್ಯವನ್ನು ಮರೆತು ಕೇವಲ ಸೂಳಿ ಎಂಬ ಪದಕ್ಕೆ ಮುಜುಗರ ತರುತ್ತದೆ ಎಂಬ ಕಾರಣಕ್ಕೆ ಹೆಸರು ಬದಲಿಸಲು ಮುಂದಾಗುವುದು ಜನವಿರೋಧಿ ಕಾರ್ಯವಾಗುತ್ತದೆ. ಜೊತೆಗೆ ಪ್ರಗತಿಪರ ಚಿಂತಕರು ಖಂಡಿತ ಹೆಸರು ಬದಲಿಸುವ ಇಂಗಿತವನ್ನು ಒಪ್ಪುವುದಿಲ್ಲ ಎಂದರು. ಮೈಸೂರು ಅರಸರಾದ ಕಂಠೀರವ ಒಡೆಯರವರ ಉಪಪತ್ನಿ ಬಂಗಾರದಿಡ್ಡಿಯವರು ಅರಸರಿಂದ ಪಡೆದ ಸಂಪನ್ಮೂಲವನ್ನು ತನ್ನ ಹೆಸರಿನಲ್ಲಿ ಬೆಳೆಗೆ ನೀರು ಹರಿಯುವ ನಾಲೆ ನಿರ್ಮಿಸಿ ಎಂಬ ವಿನಮ್ರ ಕೋರಿಕೆ ಹಿನ್ನೆಲೆಯಲ್ಲಿ ಕಂಠೀರವರ ಅರಸರು ಬಂಗಾರದಿಡ್ಡಿ ನಾಲೆ ನಿರ್ಮಿಸಿ ಆಕೆ ಹೆಸರನ್ನು ಸ್ಥಿರಸಾಯಿಯಾಗಿಸಿರುವುದು ಈಗ ಇತಿಹಾಸದಲ್ಲಿದೆ. ಹಾಗೆ ಬಂಗಾರದಿಡ್ಡಿ ಕಾರ್ಯ ಎಷ್ಟು ಶ್ರೇಷ್ಠವೋ ಆ ತಾಯಿಯ ಕಾರ್ಯವೂ ಅಷ್ಟೇ ಶ್ರೇಷ್ಠ. ಆಕೆಯ ತ್ಯಾಗ, ಬಲಿದಾನ ದೂರದೃಷ್ಟಿಗೆ ಹಾಗೂ ಸಮಾಜಮುಖಿ ಸ್ತ್ರೀ ಸಮುದಾಯಕ್ಕೆ ದ್ರೋಹ ಬಗೆದಂತಾಗುತ್ತದೆ. ಹಾಗಾಗಿ ತನ್ನದೇ ಆದ ಇತಿಹಾಸ ಹೊಂದಿರುವ ಸೂಳೆಕೆರೆ ಹೆಸರನ್ನು ಉಳಿಸಿಕೊಳ್ಳುವ ಮೂಲಕ ಆ ಮಹಾತ್ಯಾಗಿಯ ಕನಸನ್ನು ಜೀವಂತವಾಗಿ ಉಳಿಸುವುದು ನಮ್ಮ ನಿಮ್ಮೆಲ್ಲರ ಕಾರ್ಯವಾಗಿದೆ ಎಂದರು. ಉಳ್ಳವರು ಇಂತಹ ಮಾತುಗಳನ್ನಾಡುವುದಿಲ್ಲ. ಸೂಳೆಕೆರೆ ಮದ್ದೂರು ತಾಲೂಕಿನಲ್ಲಿ ಅಲ್ಲದೆ ದಾವಣಗೆರೆಯ ಚನ್ನಗಿರಿ ತಾಲೂಕಿನಲ್ಲಿ ಹಾಗೂ ನಾಗಮಂಗಲದಲ್ಲಿಯೂ ಇದೆ. ಒಂದು ವೇಳೆ ಹಠಕ್ಕೆ ಬಿದ್ದು ಸೂಳೆಕೆರೆ ಹೆಸರನ್ನು ಬದಲಿಸುವ ಕಾರ್ಯಕ್ಕೆ ಕೈ ಹಾಕಿದರೆ ವ್ಯಾಪಕ ವಿರೋಧ ಎದುರಿಸುವ ಜೊತೆಗೆ ನಿಮ್ಮ ಪೂರ್ವಾಶ್ರಮದ ಬಗ್ಗೆಯೂ ಅನೇಕ ಜನಾಭಿಪ್ರಾಯಗಳಿವೆ. ನಿಮ್ಮ ಖಾಸಗಿ ನಡೆಗಳನ್ನು ಪ್ರಶ್ನಿಸುವುದು ಅಧಿಕ ಪ್ರಸಂಗವೆಂದು ಅರಿತಿದ್ದೇನೆ. ಆಧುನೀಕರಣದಂತಹ ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದೀರಿ. ಜನೋಪಯೋಗಿ ಸಮಾಜಮುಖಿ ಕಾರ್ಯಗಳನ್ನು ಯಾರೇ ಮಾಡಿದರೂ ಮೆಚ್ಚುವುದು ಮಾನವ ಧರ್ಮ ಎಂದರು. ಸೂಳೆಕೆರೆ ಸೀಕೆರೆ ಹೋಬಳಿಗೆ ಮಿನಿ ಕನ್ನಂಬಾಡಿ ಅಣೆಕಟ್ಟು ಇದ್ದಂತೆ. ಸೂಳೆಕೆರೆ ಆಳ ಅಗಲ ಅವ್ಯಾಹತವಾಗಿ ವಿಸ್ತರಣೆಗೊಂಡು ಅಕ್ರಮ ಒತ್ತುವರಿ ತೆರವುಗೊಂಡು ಅದೊಂದು ಅಭಿನವ ಕೆಆರ್ಎಸ್ ಆಗಲಿದೆ ಎಂದು ಆಶಿಸುತ್ತೇನೆಂದು ಡಿಸಿ ತಮ್ಮಣ್ಣ ಅವರು ಬೆಂಬಲಿಗರೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಶಾಸಕರಾದ ಮಾನ್ಯ ಉದಯ್ ಅವರೇ, ಈಗ 2-3 ದಿವಸಗಳ ಹಿಂದೆ ಗುರುದೇವರಹಳ್ಳಿಯಲ್ಲಿ ತಾವು ಬುದ್ಧಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಇತಿಹಾಸ ಪ್ರಸಿದ್ಧವಾದಂಥ ಚಿಕ್ಕರಸಿಕೆರೆ ಹೋಬಳಿಯ ಅಂಬ್ರಳ್ಳಿ ಮತ್ತು ಮುಟ್ಟಳ್ಳಿ ಪಕ್ಕದಲ್ಲಿರುವಂಥ ಸೂಳೆಕೆರೆಯ ಹೆಸರನ್ನು ಬದಲಾವಣೆ ಮಾಡ್ತೀವಿ ಅಂಥೇಳಿ ಹೊರಟಿದ್ದೀವಿ. ಅದು ನೀವು ಯಾವ ಕಾರಣಕ್ಕೂ ಬದಲಾವಣೆಗೆ ಹೊರಟಿದ್ದೀರೋ ನಮಗಂತೂ ಗೊತ್ತಿಲ್ಲ. ಇದು ಸ್ವಾತಂತ್ರ್ಯ ಪೂರ್ವದಲ್ಲೇ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಕೆರೆ. KR ಅಣೆಕಟ್ಟೆಗೂ ಮೊದಲು, ಕೃಷ್ಣರಾಜಸಾಗರ ಅಣೆಕಟ್ಟೆಗೂ ಮೊದಲು ನಮಗೆ ಅಣೆಕಟ್ಟೆ ಆಗಿದ್ದದ್ದು ಸೂಳೆಕೆರೆ. ಈ ಸೂಳೆಕೆರೆ ನಾಲೆಯ ನೀರನ್ನು ಕುಡಿದು, ನೀರನ್ನು ಉಪಯೋಗ ಮಾಡಿ ಬೆಳೆ ಬೆಳೆದು ಜನರು ಬದುಕನ್ನು ಕಟ್ಕೊಂಡಿದ್ದಾರೆ ಈ ಭಾಗದಲ್ಲಿ. ಈ ಕೆರೆಯನ್ನು ಕಟ್ಟಿದಂಥ ಈ ಮದ್ದೂರು ತಾಲೂಕಿನಲ್ಲಿ ಒಂದು ಸೂಳೆಕೆರೆ ಇದೆ. ಅದಕ್ಕೂ ಬೃಹತ್ತಾದಂಥ ಒಂದು ಸೂಳೆಕೆರೆ ಈ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಇದೆ. ನಾಗಮಂಗಲದಲ್ಲೂ ಒಂದು ಸೂಳೆಕೆರೆ ಇದೆ. ಇವರು ಹೊಟ್ಟೆಪಾಡಿಗೋಸ್ಕರ ಬೀದಿನಲ್ಲಿ ನಿಂತು ಸೂಳೆಗಾರಿಕೆ ಮಾಡಿದಂಥವರಲ್ಲ. ಪುರಾತನ ಕಾಲದಲ್ಲಿ ರಾಜ ಮಹಾರಾಜರುಗಳು, ಶ್ರೀಮಂತರುಗಳು ತಮ್ಮ ಪ್ರತಿಷ್ಠೆಗೋಸ್ಕರವಾಗಿ ಪತ್ನಿಯರ ಜೊತೆಗೆ ಉಪಪತ್ನಿಯರನ್ನು ಇಟ್ಕೊಂಡು ಬಾಳ್ದಂಥದ್ದು. ಅದು ಕಾನೂನುಬದ್ಧವಾಗಿತ್ತು ಆವತ್ತಿನ ದಿವಸಗಳಲ್ಲಿ. ದೇವಸ್ಥಾನಗಳಲ್ಲಿ ನೃತ್ಯಗಾತಿಯರಿರ್ಬೋದು, ಆಮೇಲೆ ಗೆಜ್ಜೆ ಪೂಜೆ ಮೂಲಕ ಬಹುಪತ್ನಿತ್ವವನ್ನು ಹೊಂದುವಂಥದ್ದು. ಮತ್ತು ಉತ್ತರ ಕರ್ನಾಟಕದಲ್ಲಿ ಬಸವಿ ಪದ್ಧತಿ ಇತ್ತು. ಇವೆಲ್ಲ ಹಿಂದಿನ ಕಾಲದಲ್ಲಿ ಸಾಮೂಹಿಕವಾಗಿ ಇರಿದಂಥ ಪದ್ಧತಿಗಳು. ಆ ಪದ್ಧತಿಯಲ್ಲಿ ಇಲ್ಲಿ ನಮ್ಮ ಮದ್ದೂರು ತಾಲೂಕಿನಲ್ಲಿ ಮತ್ತು ಮೈಸೂರು ಹಿಂದಿನ
ಮೈಸೂರು ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ 2 ಪ್ರಮುಖವಾದ ಒಂದು ಕೆರೆ, ಒಂದು ನಾಲೆ ಇದೆ. ಇಂಥ ಸೂಳೆಯರು ಶ್ರೀಮಂತರ ಸಂಪರ್ಕದಲ್ಲಿದ್ದು, ಅಂದರೆ ಅನೇಕ ಜನ ಅಲ್ಲ, ಒಬ್ಬನೇ ಶ್ರೀಮಂತನ ಜೊತೆಯಲ್ಲಿದ್ದು ಅವನಿಂದ ಗಳಿಸಿದ ಹಣವನ್ನು ಅವ್ರು ಹೇಗೆ ಬೇಕಾದ್ರೂ ದುರ್ವ್ಯವಹಾರ ಮಾಡ್ಬೋದಾಗಿತ್ತು, ಮೋಜು ಮಾಡ್ಬೋದಾಗಿತ್ತು, ಮಸ್ತಿ ಮಾಡ್ಬೋದಾಗಿತ್ತು. ಆದರೆ ಈ ಕೆರೆಯನ್ನು ಕಟ್ಟಿದಂಥ ತಾಯಿ, ನನ್ನ ಜನಕ್ಕೆ ಉಪಯೋಗ ಆಗಲಿ, ಈ ಜನಕ್ಕೆ ಇವ್ರಿಗೆ ಅನ್ನ ಸಿಕ್ಕಲಿ, ಈ ಭಾಗದ ಅಂತರ್ಜಲ ವೃದ್ಧಿ ಆಗಲಿ, ಅದರ ಮೂಲಕ ಈ ನಮ್ಮ ಕೃಷಿ ಸಂಪತ್ತು ಬೆಳೀಲಿ ಅಂಥೇಳಿ ಅದಕ್ಕೋಸ್ಕರ ಕೆರೆ ಕಟ್ಟಿಸಿದ್ದಾಳಲ್ಲ, ಇವಳು ಮಹಾತಾಯಿ ಸಾಧಾರಣ ಮಹಿಳೆ ಅಂತ ತುಚ್ಛವಾಗಿ ನಾವು ನೋಡಬೇಕಾಗಿಲ್ಲ. ಯಾಕೆಂದರೆ 100 ವರ್ಷಗಳಿಂದ ಈ ಭಾಗದ ಜನ ನಾವು ಅವಳ ಆಶೀರ್ವಾದದಿಂದ ಅನ್ನ ತಿಂದಿದ್ದೀವಿ, ನೆಮ್ಮದಿಯಾಗಿ ಬದುಕಿದ್ದೀವಿ. ಅದರಿಂದ ಇದನ್ನು ಬದಲಾವಣೆ ಮಾಡಿದ ಕ್ಷಣಕ್ಕೆ ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ. ದೊಡ್ಡ ಪ್ರತಿಷ್ಠೆ ಇರುವಂಥವರು, ಶ್ರೀಮಂತರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಅನಿಸ್ಕೊಂಡವರು ಪರ ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡು ಸುಳ್ಳುಗಾರಿಕೆಗೆ ತಳ್ಳುವಂಥ ಕೆಲಸವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನಮ್ಮ ಕಣ್ಮುಂದೆನೇ ನೋಡ್ತಾ ಇದ್ದೀವಿ. ಆ ಉದಾಹರಣೆಗಳು ಇದೇ ಬೇಕಾದಷ್ಟಿದೆ. ಅದರಿಂದ ಮಾನ್ಯ ಶಾಸಕರೇ, ಯಾವುದೇ ಕಾರಣಕ್ಕೂ ನೀವು ಇದನ್ನು ಬದಲಾವಣೆ ಮಾಡೋಕ್ಕೆ ಹೋಗಬೇಡಿ.